ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ತಾವೇನಾದರೂ ಒಂದು ಒಳ್ಳೆಯ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವೇಕೆನ್ಸಿ ಅಥವಾ ಒಂದು ಜಾಬ್ಗೋಸ್ಕರ ತಾವೇನಾದರೂ ಒಂದು ವೈಟನ್ನು ಮಾಡ್ತಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಲೇಬೇಕು. ಏನಕ್ಕಂದ್ರೆ ನಮ್ಮ ಒಂದು ಕರ್ನಾಟಕದಂತ ತಾವೇನಾದರೂ ಕೇವಲ ಒಂದು SLC ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಥವಾ ಒಂದು 12th ಪಾಸ್ ತಮ್ಮದೇನಾದರೂ ಒಂದು ಆಗಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟು ಸಹ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವೇಕೆನ್ಸಿಗೆ ಅಪ್ಲಿಕೇಶನ್ ಅನ್ನೋದು ಹಾಕಬಹುದು. ನಮ್ಮ ಒಂದು ಕರ್ನಾಟಕದಂತ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಈ ಒಂದು ವೇಕೆನ್ಸಿಯಲ್ಲಿ ಬಹಳ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಕೇವಲ ಅಂದ್ರೆ ಸಿಂಗಲ್ ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡಬೇಕಾಗಿರುತ್ತದೆ. ಬೇರೆ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಒಂದು ಪ್ರಿಲಿಮ್ಸ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಲೆಂತಿ ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಕೇವಲ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಇಲ್ಲಿ ಒಂದು ಪಾಸ್ ಆದ್ರೆ ಆರಾಮ್ಸೆ ತಾವು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಜಾಬ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಮಾಹಿತಿಯನ್ನು ನಾನು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ನೋಡ್ತಾ ತಾವು ಅಪ್ಲೈಯನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಗೈಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು. ಮೊದಲನೇದಾಗಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ನೋಡ್ಕೊಂಡ್ಬಿಡಿ, ತಾವು ಕನ್ಫರ್ಮ್ ಅನ್ನ ಮಾಡ್ಕೊಂಡ್ಬಿಡಿ. ಈ ಒಂದು ವೇಕೆನ್ಸಿ ಏನು ಒಂದು ರಿಲೀಸ್ ಮಾಡಿದಾರಾ ಮಾಡಿಲ್ಲ ಅಂತ ಗಮನ ಇರಲಿ. ನಮ್ಮ ಒಂದು ಚಾನೆಲ್ ಅಲ್ಲಿ ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಥವಾ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ರೆ ಮಾತ್ರ ನಾವೇನು ಅದರ ಬಗ್ಗೆ ನಾವು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿನ ನಾವು ಶೇರ್ ಅನ್ನ ಮಾಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಮಾಹಿತಿಗಳನ್ನ ನಾವು ಶೇರ್ ಅನ್ನೋದು ಮಾಡೋದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ನಮ್ಮ ಒಂದು ಕರ್ನಾಟಕದಿಂದ ಮತ್ತು ಭಾರತದಿಂದ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ನ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಆನ್ ಅನ್ನೋದು ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಸಿಂಪಲ್ ಆಗಿ ತಮಗೆ ಇಲ್ಲಿ ಒಂದು ಅರ್ಥವನ್ನ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾನ ನಾವು ತಮ್ಮಲ್ಲಿ ಶೇರ್ ಅನ್ನ ಮಾಡುವ ಮೂಲಕ ತಮಗೆ ಈಸಿಯಾಗಿ ತಮಗೆ ಏನು ಅರ್ಥ ಅನ್ನೋದು ಮಾಡಿಸ್ಬಿಡ್ತೀವಿ. ಮೊದಲನೇದಾಗಿ ಇಲ್ಲಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ CSIR NGRI ರಿಕ್ರೂಟ್ಮೆಂಟ್ 2025 ಅಂತ ನಾವು ಇಲ್ಲಿ ಏನು ಕರಿತೀವಿ. ಈ ಒಂದು CSIR ಅಂತ ಏನು ಫುಲ್ ಫಾರ್ಮ್ ಬೇಕಿದ್ರೆ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ನೋಡ್ಕೋಬಹುದು, ಡಿಸ್ಪ್ಲೇ ಆಗ್ತಿರ್ಬೋದು. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಬಹಳ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ವೇಕೆನ್ಸಿ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಯಾರಿಗೂ ಕೂಡ ಇಲ್ಲಿ ಒಂದು ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಶನ್ ಅಷ್ಟೇನು ಗೊತ್ತಿರುವುದಿಲ್ಲ. ಸೊ ಆ ಒಂದು ರೀಸನ್ ಇಂದಾಗಿ ಏನೋ ಒಂದು ಕಾಂಪಿಟೇಷನ್ಸ್ ಕೂಡ ಬಹಳ ಒಂದು ಕಡಿಮೆ ಇರುತ್ತೆ. ಸೊ ಇದೇ ಒಂದು ಕಾರಣಕ್ಕಾಗಿ ಇಲ್ಲಿ ತಾವೇನು ಅಪ್ಲಿಕೇಶನ್ ಹಾಕಬೇಕು, ಇದರಲ್ಲಿ ತಾವೇನು ಒಂದು ಸೆಲೆಕ್ಷನ್ಸ್ ಅನ್ನೋದು ತಾವು ಇಲ್ಲಿ ಪಡ್ಕೋಬಹುದು. ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ಗಳ ಬಗ್ಗೆ ಗಮನವನ್ನು ಕೊಟ್ಟಾಗ ನೋಡಬಹುದು, 4 ಡಿಸೆಂಬರ್ 2025 ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದು. ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 5 ಜನವರಿ 2026 ಅಂದ್ರೆ ನಾಳೆ ವರ್ಷ ಏನು ಜನವರಿ 6ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಓಕೆನಾ? ಕೇವಲ ಏನು ತಮಗೆ ಒಂದು ತಿಂಗಳು ಏನು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೈಮ್ ಇರುತ್ತೆ ಅಪ್ಲೈ ಮಾಡಕ್ಕೆ. ಆರಾಮ್ಸೆ ಈ ಒಂದು ವಿಡಿಯೋ ನೋಡಿದ ನಂತರ ತಾವೇನೋ ಒಂದು ಅಪ್ಲಿಕೇಶನ್ ತಾವು ಹಾಕೊಂಡ್ಬಿಡಿ. ಎಕ್ಸಾಮಿನೇಷನ್ ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಎಕ್ಸಾಮ್ ಬಗ್ಗೆ ಯಾವುದೇ ರೀತಿಯಂತಹ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ. ಅಂದ್ರೆ ಯಾವಾಗ ಕಂಡಕ್ಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅದೇ ಇದರ ಒಂದು ಅನೌನ್ಸ್ಮೆಂಟ್ ಆದ ನಂತರ ನಾವೇನೋ ಒಂದು ಕಮ್ಯುನಿಟಿ ಪೋಸ್ಟ್ ಮುಖಾಂತರ ನಾನು ಅಪ್ಡೇಟ್ ಅನ್ನ ಮಾಡ್ಬಿಡ್ತೀನಿ. ಬಹಳ ಒಂದು ವಿಶೇಷತೆ ಏನಂದ್ರೆ ಸ್ನೇಹಿತರೆ, ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡಿರುವಂತಹ ಇದರ ಒಂದು ಎಕ್ಸಾಮ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನಾನು ಮೊದಲನೇದಾಗಿ ಹೇಳಿದ್ದೀನಿ, ಇಲ್ಲಿ ಒಂದು ಸಿಂಗಲ್ ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಮಾತ್ರ ನಡೆಸ್ತಾರೆ. ಓಕೆನಾ? ಬೇರೆ ರೀತಿಯಾಗಿರುವಂತಹ ಒಂದು ಪ್ರಿಲಿಮ್ಸ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಲಾಂಗ್ ಪ್ರೋಸೆಸ್ ನಲ್ಲಿ ತಮ್ಮ ಒಂದು ಎಕ್ಸಾಮಿನೇಷನ್ಸ್ ನಡೆಯುವುದಿಲ್ಲ. ಇದರ ಒಂದು ಬದಲಾಗಿ ಕೇವಲ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡುವ ಮೂಲಕ ತಾವೇನು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ತಾವು ಪಡ್ಕೋಬಹುದು. ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಎನಿ 10th ಪಾಸ್ ಆಗಿರ್ಬೋದು ಅಥವಾ ಒಂದು 12th ಪಾಸ್ ಅನ್ನ ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಏನು ಈ ಒಂದು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವೇನು ಕರಿತೀವಿ, ಈ ಒಂದು ಪೋಸ್ಟ್ಗೆ ತಾವು ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತೀರಿ. ಓಕೆನಾ? ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಏನು ಒಂದು MTS ಪೋಸ್ಟ್ ಅಂದ್ರೆ ಬಹಳ ಒಂದು ಒಳ್ಳೆಯದಾಗಿರುವಂತಹ ಒಂದು ಪೋಸ್ಟ್ ಇರುತ್ತೆ. ಆರಾಮ್ಸೆ ತಾವು ಇಲ್ಲಿ ಪೋಸ್ಟ್ ಅನ್ನ ತಾವು ಪಡ್ಕೋಬಹುದು. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಆಸ್ ಪರ್ ಲೆವೆಲ್ 1 ಅಲ್ಲಿ ತಮಗೆ ಇಲ್ಲಿ ಒಂದು ಸಂಬಳ ಅನ್ನೋದು ತಾವು ಇಲ್ಲಿ ಸಿಗಬಹುದು. ಆಸ್ ಪರ್ ಲೆವೆಲ್ 1 ಅಂದ್ರೆ ತಾವು ಗಮನಿಸಬಹುದು, ಇಷ್ಟು ದೊಡ್ಡ ಮಟ್ಟದಲ್ಲೇ ತಾವು ಏನು ಒಂದು ಸಂಬಳ ಅಥವಾ ಒಂದು ಸ್ಯಾಲರಿ ಅನ್ನೋದು ತಾವು ಇಲ್ಲಿಂದ ತಾವು ಪಡ್ಕೋಬಹುದು.
ತಮ್ಮ ಒಂದು ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ಮಾತಾಡಕ್ ಹೋದ್ರೆ ತಮ್ಮ ಒಂದು ಏಜ್ ಅನ್ನ 5/1/2026 ಅಂದ್ರೆ ಇದರ ಒಂದು ಲಾಸ್ಟ್ ಡೇಟ್ ಇಂದ ಹಿಡಿದು ತಮ್ಮ ಒಂದು ಏಜ್ ಇಂದ 18 ವರ್ಷದಿಂದ ಹಿಡಿದು 25 ವರ್ಷವರೆಗೂ ಇಲ್ಲಿ ಒಂದು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಒಂದು ಕೊಟ್ಟಿದ್ದಾರೆ. ತಾವು ಗಮನಿಸಬಹುದು SC/ST ಗೆ 5 ವರ್ಷ, OBC ಗೆ 3 ವರ್ಷ ಏನೋ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಎಕ್ಸಾಮ್ ಫೀಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಸ್ನೇಹಿತರೆ, ಜನರಲ್ ಆಗಿರ್ಬೋದು, OBC ಮತ್ತು EWS ಕ್ಯಾಂಡಿಡೇಟ್ಗಳಿಗೆ ಕೇವಲ 500 ರೂಪಾಯಿ ಮಾತ್ರ ಇಲ್ಲಿ ಏನೋ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಇದನ್ನ ಬಿಟ್ಟು ತಾವೇನಾದ್ರೂ ಒಂದು SC/ST ಆಗಿರ್ಬೋದು, PH ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ 1 ರೂಪಾಯಿ ಕೂಡ ತಾವೇನೋ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಹಾಗೆ ಇದರ ಒಂದು ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಗಳು ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ನಿಮ್ಮ ಒಂದು ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆಫ್ಲೈನ್ ಎಕ್ಸಾಮ್ OMR ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿದ್ದಾರೆ. ತಮ್ಮ ಒಂದು ಎಕ್ಸಾಮಿನೇಷನ್ ಏನಿದೆ ಇದು ಒಂದು ಆಫ್ಲೈನ್ ಮುಖಾಂತರ ತಮ್ಮನ್ನ ಇಲ್ಲಿ ಒಂದು ಎಕ್ಸಾಮಿನೇಷನ್ಸ್ ನಡೆಸ್ತಾರೆ. ಅದರಲ್ಲೂ OMR ನ ಒಂದು ರೀತಿಯಲ್ಲಿ ತಮ್ಮ ಒಂದು ಎಕ್ಸಾಮ್ ಅನ್ನೋದು ಇಲ್ಲಿ ಒಂದು ಕಂಡಕ್ಟ್ ಅನ್ನ ಮಾಡ್ತೀವಿ ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ತಾವೇನಾದ್ರೂ ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಏನೋ ಒಂದು ಪಾಸ್ ಔಟ್ ಆದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆನಾ, ತಾವು ನೆಕ್ಸ್ಟ್ ಏನ್ ಮಾಡಬೇಕಾಗಿರುತ್ತೆ ಅಂದ್ರೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಇಲ್ಲಿ ಒಂದು ಹೋಗಬೇಕಾಗಿರುತ್ತೆ. ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಆದ ನಂತರ ತಾವು ಫೈನಲ್ ಒಂದು ಲಿಸ್ಟ್ ಅಲ್ಲಿ ತಾವು ಒಂದು ಹೆಸರು ತಾವು ಇಲ್ಲಿ ನೋಡ್ಕೋಬಹುದು. ಸಿಲೆಬಸ್ ಅನ್ನ ತಾವು ಇಲ್ಲಿ ಒಂದು ಗಮನಿಸಬಹುದು. ಜನರಲ್ ಇಂಟೆಲಿಜೆನ್ಸ್ ಗೆ 25 ಕ್ವಶನ್ಸ್ ಮತ್ತು ಮ್ಯಾಥ್ಸ್ ಗೆ 25 ಕ್ವಶನ್ಸ್, ಜನರಲ್ ಅವೇರ್ನೆಸ್ ಗೆ 25 ಕ್ವಶನ್ಸ್ ಮತ್ತು ಇಂಗ್ಲಿಷ್ ಗೆ 50 ಕ್ವಶನ್ಸ್ ಅಂತ ಒಂದು ಹೇಳಿದ್ದಾರೆ. ಸುಮಾರು 150 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಪ್ರತಿ ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಹಾಗೆ 2 ಗಂಟೆ ಕಾಲ ಒಂದು ಏನೋ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. -1 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಏನೋ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ನೋಡಿ, ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನು ಅಪ್ಲಿಕೇಶನ್ ಹಾಕ್ತೀರಾ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಎಕ್ಸಾಮಿನೇಷನ್ ಸೆಂಟರ್ಸ್ ತಮ್ಮ ಮುಂದೆ ಡಿಸ್ಪ್ಲೇ ಆಗುತ್ತೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಾವು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವೇನು ಒಂದು ಅಪ್ಲೈ ಅನ್ನೋದು ಮಾಡಬಹುದು. ಮಾತಾಡಕ್ ಹೋದ್ರೆ ಇದರ ಒಂದು ಕ್ವಶನ್ ಪೇಪರ್ ನ ಒಂದು ಪ್ಯಾಟರ್ನ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಇಂಗ್ಲಿಷ್ ಮತ್ತು ಹಿಂದಿ ಎರಡು ಒಂದು ಲ್ಯಾಂಗ್ವೇಜ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ತಮಗೆ ಈಸಿ ಅನ್ಸುವಂತಹ ಒಂದು ಲ್ಯಾಂಗ್ವೇಜ್ ಅಲ್ಲಿ ತಾವೇನೋ ಒಂದು ಎಕ್ಸಾಮಿನೇಷನ್ಸ್ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಅಪ್ಲೈ ಮಾಡುವಂತಹ ಒಂದು ಮೆಥಡ್ಗೆ ಬಂದಾಗ ಸ್ನೇಹಿತರೆ, ಇದರ ಒಂದು ಅಪ್ಲೈ ಲಿಂಕ್ ಮತ್ತು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಏನಿದೆ ಇದರಲ್ಲಿ ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ತಾವು ವಿಸಿಟ್ ಅನ್ನ ಮಾಡಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಲಿಂಕ್ ಮತ್ತು ಏನೋ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಹಾಗೆ ಏನು ತಾವು ಈ ಒಂದು ನೋಟಿಫಿಕೇಶನ್ ನೋಡ್ತಾ ಇದ್ದೀರಾ, ಈ ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಏನು ಇದರ ಒಂದು ನೋಟಿಫಿಕೇಶನ್ ಒಂದು PDF ಫಾರ್ಮೆಟ್ ಅನ್ನ ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಅಪ್ಲೈ ಸಹ ತಾವು ಇಲ್ಲಿ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವೇಕೆನ್ಸಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ತಮಗೆ ಸಿಕ್ಕಿದೆ ಅಂದ್ಕೊಂತೀನಿ. ಇದರ ಒಂದು ರಿಲೇಟೆಡ್ ಆಗಿ ತಮಗೆ ಇನ್ನೂ ಏನಾದರೂ ಒಂದು ಇನ್ಫಾರ್ಮೇಶನ್ ಬೇಕಿದೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ತಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತಾ ತಮ್ಮ ಒಂದು ಡೌಟ್ಸ್ ಅನ್ನ ನಾನು ಏನು ಇಲ್ಲಿ ಒಂದು ಕ್ಲಿಯರ್ ಅನ್ನೋದು ಮಾಡ್ಕೊಡ್ತೀನಿ.